ಸಭೆ ಯಾವುದೋ ರಾಜಕೀಯ ಪಕ್ಷಗಳ ಅಪಾಪೋಲಿಗಳ ರೀತಿಯಲ್ಲಿ ನಾವು ರೈತ ಸಂಘದ ಸಭೆ ಮಾಡ್ಲಿಕ್ಕೆ ಆಗೋದಿಲ್ಲ. ಶಿಸ್ತಿರ್ಬೇಕು, ಹೇಳೋವನಿಗೂ ಶಿಸ್ತಿರ್ಬೇಕು, ಕೇಳೋವ್ರಿಗೂ ಶಿಸ್ತಿರ್ಬೇಕು. ಆ ಕಾರಣಕ್ಕೆ ಇಲ್ಲಿ ಏನು ಚರ್ಚೆ ಮಾಡ್ತೀವೋ ಅದ್ರ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ಇದರ ಸರಿಯಾದ ಗಂಭೀರತೆ ಮತ್ತು ವಿಷಯದ ಮನವರಿಕೆ ಆಗಬೇಕು. ಬಂಧುಗಳೇ, ಈಗಾಗಲೇ ಸರ್ಕಾರದ ಪ್ರತಿನಿಧಿಗಳಾಗಿ ನಮ್ಮ ಅಸಿಸ್ಟೆಂಟ್ ಕಮಿಷನರು, ತಹಶೀಲ್ದಾರು, ಸಸಾಲಟ್ಟಿ ಏತ ನೀರಾವರಿಯ ಡಬಲ್ ಎಲ್ಲ ಬಂದು ಇದಕ್ಕೆ ಸಂಬಂಧಪಟ್ಟಂತ ವಿಷಯಗಳಿಗೆ ಅವರು ಉತ್ತರವನ್ನ ನೀಡಿದ್ದಾರೆ. ಈಗ ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ 565 ದಿನ 1564ನೇ ದಿನ ಹೋರಾಟದ ದಿನ ಇವತ್ತು. ಹಾಗಾಗಿ ಮಾಲಿಂಗ್ಪುರವನ್ನ ತಾಲೂಕ್ ಕೇಂದ್ರ ಅಂತ ಹೇಳಿ ಘೋಷಣೆ ಮಾಡಬೇಕು ಅಂತೇಳಿ. ಅಲ್ಲಪ್ಪ ಮುಖ್ಯಮಂತ್ರಿಗಳೇ, ಮಾನ್ಯ ಸಿದ್ದರಾಮಯ್ಯನವರೇ, 9 ಹಳ್ಳಿ ತೇರ್ದಾಳನ್ನ ನೀವು ತಾಲೂಕ ಮಾಡಿದಿರಿ. 9 ಹಳ್ಳಿ ತಾನೆ, ಈಗ ಮುಂಚೆ 6 ಹಳ್ಳಿ ಇತ್ತು. ಅದಕ್ಕೆ ಈ ಕಡೆಯಿಂದ ಒಂದು 3 ಕಿತ್ತು ಅದನ್ನು 9 ಮಾಡಿ ತಾಲೂಕ್ ಕೇಂದ್ರ ಮಾಡಿದಿರಿ, ಹೌದಾ? ಮಾಲಿಂಗ್ಪುರಕ್ಕೆ ಎಷ್ಟು ಹಳ್ಳಿ ಉಳಿದಿದ್ದಾವೆ ಇನ್ನ? ಈಗ 16 ಹಳ್ಳಿಗೆ ನೀವು ತಾಲೂಕ ಕೇಂದ್ರ ಮಾಡಿ ಅಂದ್ರೆ ಯಾಕೆ ಹಿಂದೆ ಮುಂದೆ ನೋಡ್ತೀರಿ? ಇದನ್ನ ನಾವು ಸುಮ್ಮನೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮಾನ್ಯ DK ಶಿವಕುಮಾರ್ ಅವರೇ, ತಮ್ಮ ಸರದಿಗೆ ಬಂದು ನಿಂತಿದೆ ಈ ಕೆಲಸ. ತಾವು ಘೋಷಣೆ ಮಾಡಿ ಈ ಭಾಗದ ಜನರ ಪ್ರೀತಿ ವಿಶ್ವಾಸಕ್ಕೆ ತಾವು ಪಾತ್ರ ಆಗಬೇಕು ಅಂತ ಹೇಳಿ DK ಶಿವಕುಮಾರ್ ಅವರಿಗೆ ಮನವಿ ಮಾಡ್ತಾ ಇದ್ದೀವಿ. ಮಾಡ್ಬೇಕೋ ಬೇಡಪ್ಪ? ಮನವಿಯನ್ನ ಮಾಡ್ತಾ ಇದ್ದೀವಿ. ಆ ಮನವಿಯನ್ನ ಅಸಿಸ್ಟೆಂಟ್ ಕಮಿಷನರ್ ಮೂಲಕ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ತಲುಪಲಿಕ್ಕೆ ಪತ್ರವನ್ನ ಕಳಿಸಿದೀವಿ. DK ಶಿವಕುಮಾರ್ ಅವ್ರನ್ನ ನಿರೀಕ್ಷಣೆ ಮಾಡ್ತೀವಿ. ನಿಮಗೆ ಕಾಲಾವಕಾಶ ಎಷ್ಟು ಬೇಕು ತಾಲೂಕ್ ಘೋಷಣೆ ಮಾಡಲಿಕ್ಕೆ? ನೀವು ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಘೋಷಣೆ ಮಾಡಬಹುದು, ಅಥವಾ ಇಲ್ಲ ಬೆಂಗಳೂರು ಅಧಿವೇಶನದಲ್ಲಿ ಮಾಡ್ತೀವೋ ಬೆಳಗಾಂ ಅಧಿವೇಶನದಲ್ಲಿ ಮಾಡ್ತೀವೋ ಅಂದ್ರೆ ತಮ್ಮ ಕಾಲಾವಕಾಶ ಕೇಳಿದ್ರೆ ನಾವು ಒಪ್ತೀವಿ. ಆದ್ರೆ ಯಾವುದೇ ಕಾರಣಕ್ಕೆ ವಿನಾ ಕಾರಣಗಳನ್ನ ಕೊಟ್ಟು ಮುಂದೂಡ್ತೀವಿ ಅಂದ್ರೆ ನಾವು ಸುಮ್ಮನೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಗಂಭೀರವಾದ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಆ ನಂತರದಲ್ಲಿ ಆ ಗಂಭೀರ ಹೋರಾಟ ಏನು ಅಂತ ಹೇಳಿ ಘೋಷಣೆ ಮಾಡ್ತೀವಿ. ಅದಕ್ಕೆ ಮಾಲಿಂಗ್ಪುರ 16 ಹಳ್ಳಿಯ ವ್ಯಾಪ್ತಿ ಮತ್ತು ನಗರ, ಮಾಲಿಂಗ್ಪುರ ಪಟ್ಟಣ ಏನಿದೆ, ನೀವು ಮುಂದಿನ ಹೋರಾಟಕ್ಕೆ ಅಣಿ ಆಗ್ಬೇಕಂತೇಳಿ ನಿಮ್ಗೂ ಕೂಡ ನಾವು ಮನವಿ ಮಾಡ್ತೇವೆ. ಆಗ್ಬೋದಾ? ಹೋರಾಟ ವೇದಿಕೆಯವರು, ಯಾಕಂದ್ರೆ ನಾವು ಮುಂದೆ ಇರ್ತೀವಿ. ಏನು ಅಧ್ಯಕ್ಷರೇ? ಆಗ್ಬೋದು.
ಈಗ ಸಸಾಲಟ್ಟಿ ಏತ ನೀರಾವರಿಯನ್ನ ಚರ್ಚೆ ಮಾಡಿದೀವಿ. ಈಗಾಗಲೇ ಅಸಿಸ್ಟೆಂಟ್ ಕಮಿಷನರ್ ಹೇಳಿದ್ದಾರೆ, ನಾವು ಡಿಸೆಂಬರಿಗೆ ನೀರು ಕೊಡ್ತೀವಿ. ಡಿಸೆಂಬರಿಗೆ ನೀರು ಬರುತ್ತೆ. ಡಿಸೆಂಬರ್ ಜನವರಿ ನೀರು ಬಂದಿಲ್ಲ ಅಂದ್ರೆ ಮುಂದಕ್ಕೆ ಏನ್ ಮಾಡಬೇಕು? ಸರ್ಕಾರಕ್ಕೆ ಚೂಟ್ ಬೇಕಲ್ಲ. ಶುಂಠಿ ಪೇಪರ್ಮೆಂಟ್ ಅಂತ ಇದ್ವಿ ನಾವು ಮಕ್ಕಳಲ್ಲಿ. ಈ ತೊಡೆನ ಈ ಕಡೆ ಜಿಗಿಟ್ಬಿಟ್ಟು ಶುಂಠಿ ಪೇಪರ್ಮೆಂಟ್ ಕೊಡ್ತೀವಿ ಅಂತ ಹೇಳಿ ಮಕ್ಕಳಲ್ಲಿ ಆಟ ಆಡ್ತಾ ಇದ್ವಿ. ಅದನ್ನ DK ಶಿವಕುಮಾರ್ ಅವ್ರಿಗೂ ನಾವು ಶುಂಠಿ ಪೇಪರ್ಮೆಂಟ್ ಕೊಡ್ಬೇಕಾಗತ್ತೆ. ತಾವು ಮುಖ್ಯಮಂತ್ರಿಗಳಿದ್ದೀರಿ, ತಮಗೆ ತುಂಬಾ ಜವಾಬ್ದಾರಿ ಇದೆ. ನೀರಾವರಿ ಬಗ್ಗೆ ತಾವು ಮಂತ್ರಿ ಆಗಿದ್ದವರು. ಈಗಾಗಲೇ ಸಸಾಲಟ್ಟಿಯ ಎಲ್ಲ ವಿಷಯಗಳು ನಿಮ್ಮ ಮಂದಟ್ಟಾಗಿದೆ. ಈಗ ರಾಮಲಿಂಗ ರೆಡ್ಡಿ ಅವರು ನೀರಾವರಿ ಮಂತ್ರಿಗಳಿದ್ದಾರೆ, ನಮ್ಗೆಲ್ಲ ಆಪ್ತರಿದ್ದಾರೆ. ನಾವು ಒಂದು ಕಿವಿ ಮಾತು ಹೇಳಿ ಬಹುಬೇಗ ಈ ಪ್ರದೇಶಕ್ಕೆ ನೀರಾವರಿ ತಲುಪಬೇಕು. ಆ ಕೆಲಸವನ್ನ ಮಾಡಲಿಕ್ಕೆ ಸರ್ಕಾರ ತ್ವರಿತವಾಗಿ ಯಾವುದೇ ಹಿಂದೇಟು ಹಾಕದಂಗೆ ಮುಂದುವರಿಸಬೇಕಂತೇಳಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ಇಲ್ಲದೆ ಇದ್ರೆ ಮುಂದಿನ ಹೋರಾಟಕ್ಕೆ ನಾವು ರೆಡಿ ಇರ್ತೀವಿ. ಆಗ್ಬೋದಾ? ಸಭೆ ಒಪ್ಪಿಗೆ ಇದೆ ತಾನೆ? ಮಾನ್ಯರೇ, ಈಗಾಗಲೇ ಸರ್ಕಾರಕ್ಕೆ ಬಹಳ ಗಂಭೀರವಾದಂತ ಎಚ್ಚರಿಕೆಯನ್ನ ಹೇಳಿದ್ವಿ. ಮಳೆದೇನು ನನ್ನ ಮಾತು ಮುಗಿಯೋವರ್ಗ ತೊಂದರೆ ಇಲ್ಲ, ಎಲ್ಲರೂ ಧೈರ್ಯದಿಂದ ಕೂತ್ಕೋಬಹುದು. ನಮಗೂ ಹೊಟ್ಟೆ ಹಸ್ತಿದೆ, ನಾವು ಏನು ಊಟ ಮಾಡಿಲ್ಲ. ಹಾಗಾಗಿ ಏನು ಒಂದು 15 ನಿಮಿಷ ಮುಕ್ತಾಯ ಮಾಡಿಬಿಟ್ಟೆ. ಪ್ರಯಾಣ ದೂರ ಮಾಡೋರಿದ್ದೀವಿ. ಆ ಕಾರಣಕ್ಕೆ ಇಲ್ಲಿ ಬಂದಂತ ಎಲ್ಲರೂ ಕೂಡ ಇವತ್ತ ರೈತರ ಹುತಾತ್ಮರ ದಿನ ನಾವು ಏನ್ ತೀರ್ಮಾನವನ್ನ ತಗೊಂಡ್ವಿ, ರೈತರನ್ನ ನೆನೆಸ್ತಾ ನೀವು ಚಿರಾಯುವಾಗ್ಲಿ ಕರ್ನಾಟಕದಲ್ಲಿ ಒಂದು ರೈತ ಶಕ್ತಿಯಾಗಿ ಎಮ್ಮರವಾಗಿ ಬೆಳಿಲಿಕ್ಕೆ ತಾವು ತಮ್ಮ ಪ್ರಾಣಾರ್ಪಣೆಯನ್ನ ಮಾಡಿದ್ರಿ. ಅವತ್ತಿನ ಮೂರ್ಖ ಸರ್ಕಾರ ಏನು ತಪ್ಪು ಮಾಡಿದೆಯೋ ಅದರ ಪ್ರತಿಫಲ ರೈತರು ಜಾಗೃತೆ ಆಗ್ಲಿಕ್ಕೆ ಪ್ರಾರಂಭ ಆಗಿದ್ದು ಬಂಧುಗಳೇ. ಮೇಡಮ್ ಹೇಳಿದ್ರು ಯಾತಕ್ಕೆ ಏನಾಯ್ತಂತೇಳಿ. ಅಲ್ರಿ, 72ನೇ ಇಸ್ವಿಯಲ್ಲಿ ಮಲಪ್ರಭಾ ಡ್ಯಾಮ್ ಕಟ್ತಾರೆ. ನೀವು ನರಗುಂದ ನವಲಗುಂದ ಪ್ರದೇಶಕ್ಕೆ ಕೆನಾಲೇ ಇಲ್ಲ, ನೀರು ಬರೋದಿಲ್ಲ. ನೀರಾವರಿ ತೆರಿಗೆ ಹಾಕಿದ್ರೆ ಯಾರಪ್ಪ ಕೊಡಕ್ಕಾಗತ್ತ? ನೀರು ಕೊಟ್ಟು ತೆರಿಗೆ ಕೇಳ್ಬೇಕು ತಾನೆ. ನೀವು ಹೋಟ್ಲಿಗೆ ಹೋಗ್ತೀರಿ, ಕಾಫಿ ಟೀ ಕೊಟ್ಟ ಮೇಲೆ ತಾನೆ ದುಡ್ಡು ಕೊಡೋದು. ಮುಂಚೆನೆ ದುಡ್ಡು ಕೊಡ್ತೀರಾ? ಹೌದಲ್ಲ? ಹಾಗಾಗಿ ನೀವು ನೀರು ಕೊಟ್ಟು ಕೇಳೋದು ಧರ್ಮ, ನಾವು ತೆರಿಗೆ ಕೊಡೋದು ನಮ್ ಧರ್ಮ. ಅದನ್ನ ಬಿಟ್ಟುಬಿಟ್ಟು ನೀವು ತೆರಿಗೆನ ಜನರ ಮೇಲೆ ಹಾಕಿ ಅದನ್ನ ಒತ್ತಾಯಪೂರ್ವಕವಾಗಿ ವಸೂಲಿ ಮಾಡೋದಕ್ಕೆ ತಹಶೀಲ್ದಾರ್ಗಳನ್ನ ನೇಮಕ ಮಾಡಿದ್ದು ಸರಿನಾ? ಇಲ್ಲ, ಇದು ತಪ್ಪಪ್ಪ, ಯಾವ ಕಾರಣಕ್ಕೂ ಒಪ್ಪಂಗಿಲ್ಲ. ಇದನ್ನ ಪ್ರತಿಭಟನೆ ಮಾಡ್ಬೇಕಂತ 2 ತಾಲೂಕಲ್ಲಿ ಚಳವಳಿ ಮಾಡಿದ್ರು. ಆ ಚಳವಳಿ ಮಾಡಿದ ಸಂದರ್ಭದಲ್ಲಿ ಯಾರೋ ಅವಿವೇಕಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಇದ್ದ ಗುಂಡಾಕ್ಬಿಟ್ಟ ನರಗುಂದಲ್ಲಿ. ಇಲ್ಲಿ ಗುಂಡಾಕಿದ್ರು ಅಂತೇಳಿ ರೈತರಿಗೆ ಸಿಟ್ಟು ಬಂತು. ನವಲಗುಂದದಲ್ಲಿ ಶುರು ಮಾಡಿದ್ರು, ಅಲ್ಲೂ ಒಂದು ಗುಂಡಾಕಿ ರೈತರನ್ನ ನರಗುಂದ ನವಲಗುಂದದಲ್ಲಿ ಕೊಂದ್ರು. ಅವತ್ತಿನ ಸರ್ಕಾರದ ಮನಸ್ಥಿತಿಗೂ ಇವತ್ತಿನ ಸರ್ಕಾರದ ಕಾಂಗ್ರೆಸ್ಸಿನ ಮನಸ್ಥಿತಿಗೂ ಏನು ಬದಲಾವಣೆ ಇಲ್ಲ. ಏನಾರ ಬದಲಾವಣೆ ಇದೆಯಾ? ಯಾವ ಬದಲಾವಣೆಯೂ ಕಾಣ್ತಾ ಇಲ್ಲ. ಅವತ್ತ ನರಗುಂದ ನವಲಗುಂದದಿಂದ ಗುಂಡಾಕದಕ್ಕೆ ಪ್ರಾರಂಭ ಮಾಡಿ ನಿಪ್ಪಾಣಿ, ದುದ್ದ, ನಾಗಸಮುದ್ರ ಎಲ್ಲ ಕಡೆ ಗೋಲಿಬಾರ್ಗಳು ಶುರುವಾದವು. ರಾಜ್ಯದಲ್ಲಿ ಅತಿ ಹೆಚ್ಚು ಗೋಲಿಬಾರನ್ನ ಮಾಡಿ ಕಾಂಗ್ರೆಸ್ನವರು ದಾಖಲೆ ಮಾಡಿದ್ರಿ. ಆಮೇಲೆ
ಜನ ರೈತರು ತಮ್ಮ ಪ್ರಾಣವನ್ನ ನೀಡಿದ್ರು ಬಂಧುಗಳೇ. ಈ ಎಲ್ಲ ರೈತರನ್ನ ನಾವು ನೆನೆಸ್ತಾ ನಾವೊಂದು ತೀರ್ಮಾನವನ್ನ ತಗೋಬೇಕು. ರೈತರಿಗೆ ಪದೇ ಪದೇ ಮೋಸವನ್ನ ಮುಂದುವರಿಬಾರ್ದು. ಅಲ್ರಿ, ಈ ಸರ್ಕಾರಗಳು ಹೆಂಗಿದಾವೆ ಅಂದ್ರೆ, ಇವನು ಕಾಂಗ್ರೆಸ್ ಇರ್ಲಿ, ಅವನು ಬಿಜೆಪಿ ಇರ್ಲಿ, ಇನ್ನೊಬ್ಬ JDS ಇರ್ಲಿ, ಇವರು ಎಲ್ಲರೂ ಕೂಡ ಮನಸ್ಥಿತಿ ಒಂದೇ ರೀತಿ. ರೈತರು ಆತ್ಮಹತ್ಯೆ ಆಯಿತು ರಾಜ್ಯದಲ್ಲಿ, ದೇಶದಲ್ಲಿ 5 ಲಕ್ಷ ಸಂಖ್ಯೆಯನ್ನ ಮುಟ್ಟಿತು. ಆಗ ದಿಲ್ಲಿಯಲ್ಲಿ ಪ್ರೊಫೆಸರ್ ನಂಜುಂಡ ಸ್ವಾಮಿ ಇದ್ರು, ಮಹೇಂದ್ರ ಸಿಂಗ್ ಟಿಕಾಯಿತ್ ಅವರಿದ್ರು. ಆಗ ಪ್ರಧಾನ ಮಂತ್ರಿಯನ್ನ ಭೇಟಿ ಮಾಡಿ ರೈತರು ಸಾವಿಗೆ ಸರ್ಕಾರ ಕಾರಣ ಆಗಿದೆ, ಇದು ನಡೀಬಾರ್ದು, ಕೂಡಲೇ ರೈತರ ಹತ್ಯೆ ನಿಲ್ಬೇಕಂತೇಳಿ ಒತ್ತಾಯ ಆದಾಗ ಆದ್ರೂ ಒಂದು ಮನವಿಯನ್ನ ನಮಗೆ ಮಾಡಿದ್ರು ಅವರು, ಪ್ರೈಮ್ ಮಿನಿಸ್ಟರ್. ಏನಂತ, ನಮಗೆ ಒಂದಿಷ್ಟು ಕಾಲಾವಕಾಶ ಕೊಡಿ, ನಿಮ್ಮ ಡಿಮ್ಯಾಂಡ್ ಅನ್ನ ನಾವು ಒಪ್ತೀವಿ ಅಂತ. ಆ ಮೂಲಕನೇ ಡಾಕ್ಟರ್ MS ಸ್ವಾಮಿನಾಥನ್ ಅವರ ಕಮಿಟಿಯನ್ನ ನೇಮಕ ಮಾಡಿದ್ರು. ಆ ಕಮಿಟಿ ಇಲ್ಲಿಗೆ 26 ವರ್ಷ ಆಯ್ತು ವರದಿ ಕೊಟ್ಟು. ಅದು 2 ಕಾರಣಕ್ಕೆ ಕಮಿಟಿ. ಒಂದು, ರೈತರು ಯಾಕೆ ಸಾಯ್ತಾ ಇದ್ದಾರೆ ಅದಕ್ಕೆ ಕಾರಣ, ಮತ್ತೊಂದು ಅದಕ್ಕೆ ಪರಿಹಾರ. ಈ 2 ವಿಷಯದ ಮೇಲೆ ವರದಿಯನ್ನ ಕೊಟ್ಟಾಗಿದೆ. ರೈತರು ಯಾಕೆ ಸಾಯ್ತಾ ಇದ್ದಾರೆ, ಆರ್ಥಿಕವಾಗಿ ದಿವಾಳಿ ಆಗ್ತಾ ಇದ್ದಾರೆ, ಅದು ಬಹುಮುಖ್ಯ ಕಾರಣ. ಎರಡನೇದು ಅದಕ್ಕೆ ಪರಿಹಾರ, ರೈತನ ಉತ್ಪನ್ನಕ್ಕೆ ಯೋಗ್ಯ ಬೆಲೆ ಇಲ್ಲ. ಅದಕ್ಕೆ MSP, ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಏನ್ ಕರಿತೀವಿ, ಕನಿಷ್ಠ ಬೆಂಬಲ ಬೆಲೆ, ಆ ಕನಿಷ್ಠ ಬೆಂಬಲ ಬೆಲೆ C2+50 ಫಾರ್ಮುಲಾ ಕೆಳಗಡೆ ಇದು ನಿಗದಿ ಆಗ್ಬೇಕಂತೇಳಿ. ಅಲ್ರಯ್ಯ, ನೀವು ರೈತರು ಮಕ್ಕಳು, ಸಿದ್ದರಾಮಯ್ಯನೂ ಹೇಳ್ತಾರೆ, DKನೂ ಹೇಳ್ತಾರೆ, ಯಡಿಯೂರಪ್ಪನ್ ಕೇಳಿ ಅವರು ಹೇಳ್ತಾರೆ, ದೇವೇಗೌಡರು ಮಕ್ಕಳು ಕೇಳಿ ಅವರು ಹೇಳ್ತಾರೆ, ನಾವು ರೈತರು ಮಕ್ಕಳಂತೇಳಿ. ನೀವು ರೈತರು ಮಕ್ಕಳು ಆದ್ರೆ ಸ್ವಾಮಿನಾಥನ್ ರಿಪೋರ್ಟ್ ಅರ್ಥ ಆಗ್ಬೇಕಲ್ಲ. ಆಗಿದೆಯಾ ನಿಮ್ಗೆ? ಆಗಿಲ್ಲ. ಅಥವಾ ಉದ್ದೇಶಪೂರ್ವಕವಾಗಿ ಮುಂದುವರಿಸ್ತಾ ಇದ್ದೀರಾ? ಇದು ಗ್ಯಾರಂಟಿ. ನಿಮಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನಮ್ಮ ಮಾತು ತಪ್ಪಾಗುತ್ತೆ. ನೀವೆಲ್ಲರೂ ಕೂಡ ರೈತರನ್ನ ಕಡೆಗಣಿಸಿದಿರಿ. ಆ ಕಾರಣಕ್ಕೆ ಇವತ್ತ ರೈತನ ಸಾವಿಗೆ ಅಥವಾ ಸಾವು ಅನ್ನೋದಕ್ಕಿಂತ ಹತ್ಯೆಗೆ ಸರ್ಕಾರದ ಹಿಂದೆ ಇರ್ತಕ್ಕಂಥ ಎಲ್ಲ ನೀತಿಗಳ ಕಾರಣ ಆಗಿದೆ. ಆ ಕೂಡಲೇ ರೈತರು MSPಯನ್ನ ಡಿಕ್ಲೇರ್ ಆಗಬೇಕು. ಬಂಧುಗಳೇ, ಅದೇ C2 ಬಿಟ್ಟು ಲೆಕ್ಕ ಹಾಕಬಾರ್ದು. C2ನೇ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಯಾಕಂದ್ರೆ ನಿಮ್ಗೆಲ್ಲರಿಗೂ ಅರ್ಥ ಆಗ್ಲಿ, ಆ C2 ಅಂತಕ್ಕಂಥದ್ದು ಇಂಗ್ಲಿಷ್ ಪದ, ಅದು ಕಾಸ್ಟ್ ಆಫ್ ಕಲ್ಟಿವೇಶನ್ ಅಂತ. ಕಾಸ್ಟ್ ಆಫ್ ಕಲ್ಟಿವೇಶನ್ ಎಷ್ಟಾಗಿದೆ? ಈಗ ಮೆಕ್ಕೆಜೋಳ ಬೆಳಿಲಿಕ್ಕೆ 1 ಎಕರೆಗೆ ಅಥವಾ 1 ಕ್ವಿಂಟಾಲಿಗೆ ಎಷ್ಟಾಗಿದೆ? ಈ ಕಾಸ್ಟ್ ಆಫ್ ಕಲ್ಟಿವೇಶನ್ ಉತ್ಪಾದಕ್ಕೆ ಖರ್ಚು ಏನಾಗಿದೆ ಅದರಲ್ಲಿ ಅರ್ಧ ಮಾಡಿ ಇದಕ್ಕೆ ಸೇರಿಸೋದು. ಇದನ್ನ ಸೇರಿಸಿದೆ ರೈತನಿಗೆ ತನ್ನ ಉತ್ಪಾದನೆ ಖರ್ಚು ಮೈಮೇಲೆ ಬರೋದಿಲ್ಲ, ಕನಿಷ್ಠ 4 ಆಣಿ ಜೋಬಲ್ ಉಳಿಯುತ್ತೆ ಅಂತೇಳಿ ಲೆಕ್ಕಾಚಾರ ಹಾಕಿರೋದು. ಈ 4 ಆಣಿ ಉಳಿಯುವಂತ ಕೆಲಸವನ್ನ ಈ ವಿಧಾನಸಭೆಯ ಪಾರ್ಲಿಮೆಂಟ್ ಯಾರೂ ಕೂಡ ತಯಾರಿಲ್ಲ. ಇವ್ರಿಗೆಲ್ರಿಗೂ ಕೂಡ ರೈತರು ನಾವು ಚಾಟಿ ಬೀಸಬೇಕಾಗೈತೆ, ಇದ್ರ ಬಗ್ಗೆ ಜಾಗೃತರಾಗಬೇಕಾಗಿದೆ ಬಂಧುಗಳೇ. ಈಗ ಬಹಳ ಮುಖ್ಯವಾಗಿ ರಾಜ್ಯವನ್ನ ಬರ ಅಂತ ಹೇಳಿ ಘೋಷಣೆ ಮಾಡ್ಬೇಕಂತ ಹೇಳ್ತಾ ಇದ್ರು. ಆಗ್ಲೇ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು ಪಕ್ಕದಲ್ಲಿ, ಏನೋ ಮಳೆ ಇದೇ ತರ ಬರುತ್ತೆ ಸರ್, ಆದ್ರೆ ಮಳೆನೇ ಬರಲ್ಲ ಅಂತ ಹೇಳಿ. ಇವತ್ತೇನೋ ಸ್ವಲ್ಪ ಬಹಳ ಧೈರ್ಯ ಮಾಡಿ
ಮಾಲಿಂಗ್ಪುರದ ಕಡೆಗೆ ನುಗ್ಗುಟ್ಟಿದೆ ಮಳೆ ಒಂಚೂರು, ನಮ್ಮ ಬಟ್ಟೆ ನೆನ್ಸಕ್ಕಷ್ಟೇ. ಭೂಮಿ ಏನ್ ನೆನೆಯೋದಿಲ್ಲ ಈ ಮಳೆ ಬಂದ್ರೆ. ಈ ಮಳೆ ಇನ್ನೂ ಸ್ವಲ್ಪ ಗಡ್ಸಾಗಿ ಬಂದ್ರೆ ಈ ಪ್ರದೇಶದ ಎಲ್ಲ ಬೆಳೆಗಳಿಗೆ ಅನುಕೂಲ ಆಗುತ್ತೆ ಬಂಧುಗಳೇ. ಹಾಗಾಗಿ ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ, ನೀವು ಈ ಕೂಡಲೇ ಬರಗಾಲವನ್ನ ಘೋಷಣೆ ಮಾಡಬೇಕು. ನೀವು ಪದೇ ಪದೇ ರೈತರಿಗೆ ನೀವು ಮೋಸ ಮಾಡೋದು ರೂಢಿ ಆಗ್ಬಿಟ್ಟಿದೆ ಶಿವಕುಮಾರ್ ಅವರೇ. ಕಳೆದ 23ರಲ್ಲಿ ರಾಜ್ಯದಲ್ಲಿ ಬರ 174 ತಾಲೂಕುಗಳನ್ನ ಘೋಷಣೆ ಮಾಡಿದ್ರಿ, ರಣ ಬಿಸಿಲು. ಆದ್ರೆ ನೀವೆಲ್ಲ ಏನ್ ಮಾಡಿದ್ರಿ ಅಂದ್ರೆ, ನೀವೆಲ್ಲ ತೆಲಂಗಾಣದ ಚುನಾವಣೆಗೆ ಕರ್ನಾಟಕದ MLC MP ಗಳು ಎಲ್ಲರನ್ನು ತಗೊಂಡೋಗಿ ಅಲ್ಲಿ ಸೇರಿಸ್ಕೊಂಡು ತಾವು ಚುನಾವಣೆ ಮಾಡಿದ್ರಿ. ರಾಜ್ಯದ ರೈತರನ್ನ ಮರ್ತು ಬಿಟ್ರಿ. ಆದ್ರೆ ಕೇಂದ್ರಕ್ಕೆ ಮನವಿ ಮಾಡಿದ್ರಿ, 36,000 ಕೋಟಿ ರೈತರಿಗೆ ಬೆಳೆ ನಷ್ಟ ಆಗಿದೆ, ಕೇಂದ್ರದವ್ರು ಕೊಡ್ಬೇಕು. ಅವರೊಂದು 400 ಕೋಟಿ ಕೊಟ್ಟರು, ಇವರೊಂದು 200 ಕೋಟಿ ಸೇರಿಸಿ 36,000 ಕೋಟಿಯಲ್ಲಿ 600 ಕೋಟಿ ರೈತರ ಅಕೌಂಟ್ ಹಾಕ್ತಿವಿ ಅಂತೇಳಿ ಪ್ರಾರಂಭ ಮಾಡಿ ಮುಕ್ತಾಯ ಮಾಡಿದ್ರು. ಇನ್ನು 35,000 ಕೋಟಿ ಚಿಲ್ಲರೆ ಯಾರು ಕೊಡಬೇಕು? DK ಶಿವಕುಮಾರ್ ಯಾರು ಕೊಡಬೇಕು ಹೇಳಿ? ಯಾರು ಕೊಡ್ಬೇಕಂತೇಳಿ ಮುಖ್ಯಮಂತ್ರಿಯಾಗಿ ಆನ್ಸರ್ ಮಾಡಬೇಕು. ಯಾರು ಕೊಡಬೇಕು? ರೈತರಿಗೆ ನಾಮ ಹಾಕಿದಿರಿ, ನಾವು ಮಾತ್ರ ಬಿಡೋದಿಲ್ಲ. ಈ ಬಾರಿ ಬೆಳೆ ನಷ್ಟ ಎಷ್ಟು ಆಗುತ್ತೆ ಅನ್ನೋದನ್ನ ನೀವು ಹೆಂಗೆ ಲೆಕ್ಕ ಹಾಕ್ತಿರೋ ಅದೇ ಮಾದರಿಯಲ್ಲಿ ನಾವು ಕೂಡ ಲೆಕ್ಕ ಹಾಕ್ತೀವಿ. ಲೆಕ್ಕ ನಿಮ್ದು ನಮ್ದು ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು, ಆದರೆ ಕೇಂದ್ರ ರಾಜ್ಯ ಎರಡೂ ಕೂಡ ಜವಾಬ್ದಾರಿಯನ್ನ ಅರಿತು ರೈತರಿಗೆ ಬೆಳೆ ನಷ್ಟವನ್ನ ತುಂಬಿಕೊಟ್ರೆ ಸರಿ. ಇಲ್ಲದೆ ಇದ್ರೆ ನಿಮ್ಮನ್ನ ಕರ್ನಾಟಕದಿಂದ ಆಚೆ ಕಳಿಸೋದು ನಾವು ಗ್ಯಾರಂಟಿ ಮಾಡ್ತೀವಿ. ಇದನ್ನ ಕಳೆದ ಬಾರಿ ಬಿಜೆಪಿಯವರು ಏನು ಮಾಡಿದ್ರು ಅನಾಹುತಗಳು, ಅದಕ್ಕೆ ಅವ್ರಿಗೆ ಹೇಳಿದ್ವಿ, ನಿಮಗೆ ಚಿಕ್ಕನಾಯಕನಹಳ್ಳಿ ಚುಪ್ ಕೊಡ್ತೀವಿ ನಿಮ್ಮ ಕೈಗೆ, ನೀವು ತಯಾರಿರಿ ಯಡಿಯೂರಪ್ಪ ಅಂತೇಳಿ. ಬೊಮ್ಮಾಯಿ ಅವ್ರಿಗೂ ಹೇಳಿದ್ವಿ, ನಿಮ್ದು ಕಾಲ ಮುಗಿತು, ಖಾಲಿ ಮಾಡಬೇಕು ಅಂತ ಹೇಳಿ. ಆದ್ರೆ ಸಿದ್ದರಾಮಯ್ಯ ಪದೇ ಪದೇ ನಮ್ಗೆ ಬಹಳ ವಿಶ್ವಾಸದಿಂದ ಹೇಳಿದ್ರು, ಮಾನ ಮರ್ಯಾದೆ ಇದೆಯೇನ್ರಿ ಈ ಯಡಿಯೂರಪ್ಪಂಗೆ? ರೈತರು ಬದುಕಕ್ಕಾಗತ್ತೇನ್ರಿ? ಈ ಕೃಷಿ ಕಾಯ್ದೆ ಬದಲಾವಣೆ ಮಾಡ್ದ? ಚಂದ್ರಶೇಖರ್, ನೀವೇನ್ ಚಿಂತೆ ಮಾಡಬೇಡಿ, ನಾವು ಸರ್ಕಾರ ಬರ್ತೀವಿ, ನೀವು ಬೆಂಬಲಿಸಿ ಬಂದ್ 24 ಗಂಟೆ ಒಳಗಡೆ 2 ಕಾನೂನು ರದ್ದು ಮಾಡ್ತೀವಿ ಅಂತೆ. ಏನ್ ಮಿಸ್ಟರ್ ಸಿದ್ದರಾಮಯ್ಯನವರೇ, ನಿಮ್ಮ ಆಡಳಿತ ಮುಗಿತು, ನೀವು ಕೆಳಗಡೆ ಇಳಿದಾಯ್ತು. ಮಿಸ್ಟರ್ ಶಿವಕುಮಾರ್, ನೀವೇನ್ ಮಾಡಕ್ಕಾಗತ್ತೆ? ಮಾಡಕ್ಕಾಗತ್ತ? ಮಾಡಕ್ಕಾಗಲ್ವ? ಇದನ್ನ ತೀರ್ಮಾನ ಮಾಡಬೇಕಾಗಿತ್ತು. ಹಾಗಾಗಿ ಬಂಧುಗಳೇ, ಈ ಎಲ್ಲ ವಿಷಯಗಳು ಕೂಡ ರೈತರದು ಗಂಭೀರ, ನಾವು ಮಾತ್ರ ಗಂಭೀರ ಇಲ್ಲ. ಎಷ್ಟೇ 1000 ಕೋಟಿಗಳು ನಮಗೆ ಮೋಸ ಮಾಡಲಿ, ಎಷ್ಟೇ ಬೆಲೆ ನಷ್ಟದಲ್ಲಿ ವಂಚನೆ ಆಗಲಿ, ಯಾವುದೇ ಬೆಳೆ ವಿಮೆಯನ್ನ ಅವರು ಕೊಡದಂಗಿರ್ಲಿ, ನಾವು ಮತ್ತೆ ಬೆಳೆ ವಿಮೆ ಕಟ್ಟೋರೆ, ಮತ್ತೆ ಟೋಪಿ ಹಾಕ್ಸ್ಕೊಳ್ಳೋರೆ. ಅಲ್ಲಪ್ಪ, ಬರಗಾಲ ಅಂತ ಹೇಳಿ ಘೋಷಣೆ ಮಾಡಿದ ಮೇಲೆ ಬೆಳೆ ವಿಮೆ ಯಾಕೆ ಕೊಡ್ಲಿಲ್ಲ? ಯಾವನಪ್ಪ ಬೆಳೆ ವಿಮೆ ಕಂಪನಿಯವನು? ಹೊಟ್ಟೆಗೆ ಅನ್ನ ತಿಂತೀರಾ, ಏನ್ ತಿಂತೀರಿ? ಇದು ಹೇಳ್ಬೇಕು ಮುಖ್ಯಮಂತ್ರಿ. ಯಾವನು ಬೆಳೆ ವಿಮೆ ಪ್ರೀಮಿಯಂ ತುಂಬಿಸ್ಕೊಂಡಿದ್ದೀರೋ, ನೀವೇನಾರು ಈ ಬಾರಿ ರೈತರಿಗೆ ಸಕಾಲಕ್ಕೆ ಅವ್ರಿಗೆ ಪೇಮೆಂಟ್ ಆಗದೆ ಇದ್ರೆ ನಾವು ರಾಜ್ಯದಲ್ಲಿ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರ ನೀವು ಹೇಳಕ್ಕಾಗತ್ತಾ? ಅಥವಾ ಅವ್ರ ಜೊತೆ ಸೇರಿ ನೀವು ರೈತರಿಗೆ ಟೋಪಿ ಹಾಕೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ? ಇದನ್ನ ಬಗ್ಗೆ ನಾವು ಇದನ್ನ ಗಂಭೀರವಾಗಿ ಇದರ ಬೆನ್ನಿಂದ ಇರ್ತೀವಿ. ಬೆಳೆ ವಿಮೆ ತುಂಬಿದಂತ ಯಾವ್ಯಾರು ರೈತರು ಯಾವ ಬೆಳೆ ತುಂಬಿರ್ತಾರೋ, ಯಾವ ಪ್ರದೇಶ ಬರಗಾಲ ಅಂತೇಳಿ ಘೋಷಣೆ ಆಗುತ್ತೋ
ನಿಮ್ಮ MG ರೋಡು ಎಲ್ಲೆಲ್ಲಿ ಇದಾವೆ ವಿಮೆ ಕಂಪನಿಗಳು ಒದ್ದು ಬಾಗಿಲಾಕಿ ಕರ್ನಾಟಕದಿಂದ ಆಚೆಗೆ ಹಾಕ್ತೀವಿ ನಿಮ್ಮನ್ನ. ಹಾಕ್ಬೇಕೋ ಬೇಡಪ್ಪ? ಎಷ್ಟು ವರ್ಷ ಟೋಪಿ ಹಾಕ್ಸ್ಕೊಳ್ಳೋದು ಇವ್ರ ಕೈಲಿ? ಸಾಧ್ಯ ಇಲ್ಲ ಇನ್ಮೇಲೆ. ಹಾಗಾಗಿ ಬಂಧುಗಳೇ, ಈ ಎಲ್ಲ ವಿಷಯಗಳನ್ನ ನಾವು ಗಂಭೀರವಾಗಿ ಹೇಳಬೇಕು. ಈಗಾಗಲೇ ಕಬ್ಬಿಗೆ ಸಂಬಂಧಪಟ್ಟಂಗೆ ಹೇಳಬೇಕು ಅಂತ ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಮತ್ತೆ ಹನಿ ಶುರುವಾಗ್ತಾ ಇದೆ. ಹಾಗಾಗಿ ಬಂಧುಗಳೇ, ಈಗಾಗಲೇ ಕಳೆದ ಬಾರಿ ಏನು ದರವನ್ನ ನಿಗದಿ ಮಾಡಿದ್ರು FRP ಮೇಲೆ, ಇದು ರೈತರಿಗೆ ಮೋಸ ಆಗಿದೆ. ಈ ಬೆಲೆ ನಿಗದಿಯ ಹಿಂದೆ ಎಲ್ಲ ಸಕ್ಕರೆ ಕಾರ್ಖಾನೆ ಮಾಲೀಕರು ಇದ್ರು, ಸರ್ಕಾರ ಅದ್ರ ಬೆನ್ನಿಂದ ಇತ್ತು. ರೈತರನ್ನ ನೆಪ ಮಾತ್ರಕ್ಕೆ ಕರೆದು ಮಾತಾಡ್ದಂಗೆ ಮಾತಾಡಿಸಿದ್ರು. 250 ರೂಪಾಯಿ ಪ್ರತಿ ಟನ್ನಿಗೆ ರೈತರಿಗೆ ಮೋಸ ಮಾಡಿದ್ರು. ಬಂಧುಗಳೇ, ಇದು ಈ ಬಾರಿ ಆಗ್ಲಿಕ್ಕೆ ಬಿಡೋದಿಲ್ಲ. ಇದನ್ನ ರೈತರು ಸರಿಯಾದ ಯೋಗ್ಯವಾದಂತ ಬೆಲೆಯನ್ನ ನಾವು ಪಡಿಲೇಬೇಕು. ತಲೆ ಮೇಲೆ ಒಂದು ಬಟ್ಟೆ ಹಾಕೊಂಡು ಕೂತ್ಕೊಳ್ರಪ್ಪ. ಹೋಯ್ತು, ಕೂತ್ಕೊಳ್ರಿ, ಕೂತ್ಕೊಳ್ಳಿ. ನೀವು ಕುಂತ್ರೆ ಹೋಗ್ಬಿಡುತ್ತೆ. ಕೂತ್ಕೊಳ್ಳಿ, ನೀವು ಕುಂತ್ರೆ ಹೋಗುತ್ತೆ ಅದು. ಹಾಗಾಗಿ ನೀವು ಎದ್ರೆ ನನ್ನ ಮಾತನ್ನ ಮುಕ್ತಾಯ ಮಾಡ್ತೇನೆ. ಬಂಧುಗಳೇ, ಈಗಾಗಲೇ ಮಾದಾಯಿ ಯೋಜನೆ ಜಾರಿಗೆ ಬರಬೇಕು. ಅಲ್ಲಿ ಡೆಲ್ಲಿಯಲ್ಲಿ ಬಿಜೆಪಿ ಅಸ್ಸಾಮಿಗಳು, ನಮ್ಮ MP ಏನಿದ್ದೀರಿ, ತಾವೇನ್ ಕತ್ತೆ ಕಾಯ್ತಾ ಇದ್ದೀರಾ? ಈ ಜವಾಬ್ದಾರಿ ನಿಮ್ಗಿಲ್ವಾ? ರಾಜ್ಯ ಸರ್ಕಾರ ನಿಮ್ಗೇನ್ ಜವಾಬ್ದಾರಿ ಇಲ್ವಾ? ಅವರು ದಿಲ್ಲಿ ಅವರು ಪರ್ಮಿಷನ್ ಕೊಡ್ತಾ ಇಲ್ಲ ಅಂತ ಅಷ್ಟೇ ಹೇಳ್ತೀರಾ? ಇನ್ನು ಮೇಲೆ ನೀವು ದಿಲ್ಲಿ ಮತ್ತೆ ರಾಜ್ಯದವರು ಜವಾಬ್ದಾರಿ ಇಲ್ಲ ಅಂದ್ರೆ ಇನ್ನು ಮೇಲೆ ನೀವಿಬ್ರು ನಾವ್ ಹೇಳ್ದಂಗೆ ಕೇಳ್ರಿ, ರೈತರು ಹೇಳ್ದಂಗೆ. ಏನಪ್ಪ ಹೇಳೋಣ ಬೇಡ? ಇನ್ನ ಎಲ್ಲ MP ಮತ್ತೆ ಕರ್ನಾಟಕ ಸರ್ಕಾರ ಎಲ್ಲ ಡೆಲ್ಲಿಗೆ ಬರ್ರಿ, ಪ್ರಧಾನ ಮಂತ್ರಿ ಕಚೇರಿ ಮುಂದೆ ಕೂರೋಣ. ಅಲ್ಲಪ್ಪ, ಟ್ರಿಬ್ಯುನಲ್ ಅವಾರ್ಡ್ ಆಗಿದೆ, ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ. ನೀವು ಏನು 3.7 TMC ನೀರನ್ನ ಮಲಪ್ರಭಾಗ್ ಬಿಡಿ, ಉಳಿದ ನೀರಿನಲ್ಲಿ ನೀವು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ಕೊಳ್ಳಿ ಅಂತ ಆದ್ಮೇಲೆ ತೀರ್ಮಾನ ಆದ್ಮೇಲೆ ನಿಮ್ದೇನು? ಇದು ಸರಿ ಬರಲ್ಲ. ಈಗ ಆಲಮಟ್ಟಿದು ಅಷ್ಟೇ. ಆಲಮಟ್ಟಿದು ಬಂಧುಗಳೇ, 99ರಲ್ಲಿ SM ಕೃಷ್ಣ ಮುಖ್ಯಮಂತ್ರಿ, ಆಗ ಪ್ರೊಫೆಸರ್ MD ನಂಜುಂಡಸ್ವಾಮಿ, ವೈದ್ಯನಾಥ್ ಪಾಟೀಲ್, ಇಲ್ಲಿ ಬಾಗಲಕೋಟೆಯಲ್ಲಿ ನಮ್ಮ RV ಪೂಜಾರ್ ಅಂತ ಹೇಳಿ ನಮ್ಮ ಜಿಲ್ಲಾಧ್ಯಕ್ಷರಿದ್ರು. ಹಾಗಾಗಿ ಎಲ್ಲರನ್ನು ಸೇರಿಸಿ ಬಹಳ ದೊಡ್ಡ ಸಭೆ ಆಲಮಟ್ಟಿಯಲ್ಲಿ ಮಾಡಿದ್ವಿ. ಆಗ ತೂಬನ್ನ ನೀವು ಸರ್ಕಾರ ಹೆಚ್ಚುವರಿ ಮಾಡೋದಿಲ್ಲ, ನಾವೇ ತೂಬನ್ನ ಹೆಚ್ಚುವರಿ ಮಾಡ್ತೀವಿ ಅಂತ ಹೇಳಿ ನಾವು ಕಾರ್ಯಕ್ರಮಕ್ಕೆ ಕೈ ಹಾಕಿದ್ವಿ. ಆಗ SM ಕೃಷ್ಣ ಅವರು ಹೇಳಿದ್ರು, ಬೇಡ ಬೇಡ, ನೀವು ಆ ತ್ರಾಸ್ ತಗೋಬೇಡಿ, ಸರ್ಕಾರ ನಿಮ್ ಸೇವೆ ಮಾಡಕ್ ನಾವಿದೀವಿ, ಆಲ್ಮಟ್ಟಿ ಎತ್ತರವನ್ನ ನಾವು ಮಾಡ್ತೀವಿ, ಇನ್ನು 16 ಲಕ್ಷ ಎಕರೆ ಪ್ರದೇಶಕ್ಕೆ ನೀರು ಕೊಡ್ತೀವಿ ಅಂತೇಳಿ. SM ಕೃಷ್ಣ ಹೋಗಿ ಎಷ್ಟು ವರ್ಷ ಆಯ್ತು? ಎಷ್ಟು ವರ್ಷ ಆಯ್ತಪ್ಪ? ಅಲ್ಲಪ್ಪ, 1999ರಲ್ಲಿ ಹೇಳಿದಂತ ಮಾತದು. 27 ವರ್ಷ ಆಯ್ತು. ಎಷ್ಟು ಸಾರಿ ಕಾಂಗ್ರೆಸ್ನವರು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ್ರೆ ಮಾನ ಮರ್ಯಾದೆ ಇದೆಯಾ ನಿಮ್ಗೆ? ಮತ್ತೆ ಇನ್ನೊಂದ್ ಸಾರಿ ಓಟ್ ಕೊಡಿ, ನಾವು ನಿಮ್ ಸೇವೆ ಮಾಡ್ತೀವಿ ಅಂತ ಹೇಳೋದಕ್ಕೆ ನಾಚಿಕೆ ಆಗೋದಿಲ್ವಾ ನಿಮ್ಗೆ? ಆಗ ಆಗ್ಬೇಕೋ ಬೇಡಪ್ಪ? ನಾವು ಈ ಮಾತನ್ನ ಗಡ್ಸಾಗಿ ಹೇಳ್ಬೇಕೋ ಬೇಡ?
ಇನ್ನೂ ಕೂಡ ನೀವು ಮರ್ಯಾದೆ ಬಿಟ್ಟು ಆಲ್ಮಟ್ಟಿಯನ್ನ ಜೀವಂತವಾಗಿ ಇಟ್ಕೊಂಡು ಕೂತ್ಕೊಂಡಿದ್ದೀರಿ ಅಂದ್ರೆ ನೀವು ಮರ್ಯಾದೆ ಬಿಟ್ಟವರು. ಇನ್ನೊಂದು ಸಾರಿ ನಿಮಗೆ ಅವಕಾಶವನ್ನ ಕರ್ನಾಟಕದಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ಮಿಸ್ಟರ್ ಯಡಿಯೂರಪ್ಪ ಮಗನ್ ಕಟ್ಕೊಂಡು ಅಧಿಕಾರ ಕೊಡಿ ಅಧಿಕಾರ ಕೊಡಿ ಅಂತ ಹೇಳಿ ಬೀದಿ ಬೀದಿನ ಓಡಾಡಕ್ ಶುರು ಮಾಡಿದ್ರಿ ಕರ್ನಾಟಕದಲ್ಲಿ. ನಾವು ರೈತರ ಪರ ಅಂತ ಹೇಳಿ ಮೊನ್ನೆ ನಿಮ್ಮ ಮಗ ನೀವು ಎಲ್ಲ ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಧರಣಾ ಸತ್ಯಾಗ್ರಹ ಮಾಡಿದ್ರಿ. ಮಾಡಿದ್ ಗೊತ್ತೋ ಇಲ್ವೋ ನಿಮ್ಗೆಲ್ಲ? ಮೊನ್ನೆಲಿ ಈಗ 3-4 ದಿವಸದಲ್ಲಿ ಈಗ ನಾ ಏನ್ ಹೇಳೋದು, ನೀವು ಅತಿ ಡ್ರಾಮಾ ಬೇಡ. ನಿಮ್ಮವ್ರು ತಾನೇ ಪ್ರೈಮ್ ಮಿನಿಸ್ಟರ್, ನೀವು ಹೇಳ್ಬೇಕು. ನಿಮ್ಮ MP ಗಳು ತಾನೇ ಕರ್ನಾಟಕದಲ್ಲಿ ಜಾಸ್ತಿ ಜನ ಗೆದ್ದಿರೋದು. ನಿಮ್ಗೇನಾರು ಮತ್ತೆ ಅಧಿಕಾರ ಬೇಕಂತ ಕೇಳೋದಕ್ಕೆ ಒಂದಿಷ್ಟು ಮಾನ ಮರ್ಯಾದೆ ಏನಾರ ಇದೆಯಾ? ನಿಮ್ಗೇನಾರ ಮಾನ ಮರ್ಯಾದೆ? ಇದನ್ನ ಗಂಭೀರವಾಗಿ ಯೋಚನೆ ಮಾಡ್ರಿ. ಮತ್ತೆ ಪದೇ ಪದೇ ನಾವು ಮಾತಾಡೋದು ಸರಿ ಬರೋದಿಲ್ಲ. ನಿಮ್ಮನ್ನ ರಾಜ್ಯದ ಬೀದಿ ಬೀದಿಗಳಲ್ಲಿ ಅಡ್ಡಾಕ್ಲಿಕ್ಕೆ ರೈತರು ಇನ್ನು ಮೇಲೆ ಪ್ರಾರಂಭ ಮಾಡುವ ಎಚ್ಚರಿಕೆಯನ್ನ ನಿಮ್ಗೆ ಹೇಳ್ತಾ ಇದ್ದೀವಿ. ಬಂಧುಗಳೇ, ಇದು ಎಲ್ಲ ಆದ ಮೇಲೆ ನಾವು ಒಂದು ತೀರ್ಮಾನಕ್ಕೆ ಬರಬೇಕು. ನಾವು ಹೇಳುವಂತ ವಿಷಯ ಬಹಳಷ್ಟಿದಾವೆ, ಆದ್ರೆ ಮಳೆ ಆತಂಕದ ಕಾರಣಕ್ಕೆ ನಾವು ಹೇಳಕ್ ಆಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ರೈತ ಹುತಾತ್ಮರಿಗೆ ನೀವು ಬಿಟ್ಟೋದ್ರಲ್ಲಪ್ಪ ಹೋರಾಟವನ್ನ ನಾವು ಮುಂದುವರಿಸ್ತಾ ಇದ್ದೀವಿ. ಈ ಹೋರಾಟದ ಪ್ರತಿಫಲ ಹಳ್ಳಿಗಿರೋ ಏನಿದ್ದಾರೆ ಮುಗ್ಧರು ಅಥವಾ ಈ ಚಳವಳಿ ಗೊತ್ತಿಲ್ಲದ ದೂರದಲ್ಲಿ ಇರುವಂತವ್ರು ಎಲ್ರಿಗೂ ನ್ಯಾಯ ಸಿಕ್ಬೇಕಾಗಿದೆ. ಆ ಕೆಲಸವನ್ನ ಮುಂದುವರಿಸ್ತಾ ಇದ್ದೀವಿ ಅಂತ ಹೇಳ್ತಾ, ಈ ತಾಲೂಕು ಹೋರಾಟ ಸಮಿತಿ ಏನು ತಾವು ತೀರ್ಮಾನ ಮಾಡಿದಿರಿ, ಇದಕ್ಕೆ ಸಂಬಂಧಪಟ್ಟಂಗೆ ನಾನು ತಹಶೀಲ್ದಾರ್ಗೂ ಕೇಳಿದೆ, ಟೆಕ್ನಿಕಲ್ ಪ್ರಾಬ್ಲಮ್ ಏನಾರ ಇದೆಯೇನಪ್ಪ ಅಂತ ಹೇಳಿ. ಟೆಕ್ನಿಕಲ್ ಪ್ರಾಬ್ಲಮ್ ಏನೂ ಇಲ್ಲ, ಬರೀ ರಾಜಕೀಯ ಪ್ರಾಬ್ಲಮ್ ಅಷ್ಟೇ ಇದೆ ಅಂತ. ಏನಪ್ಪ ಈಗ ರಾಜಕೀಯ ಪ್ರಾಬ್ಲಮ್ ಯಾರಿಗೆ ಕಿವಿ ಹಿಂಡಬೇಕು? ಈಗ ಮುಂದಿನ ಸಾರಿ ನಾವು MLA ಆಗ್ಬೇಕಂತೇಳಿ ಯಾರು ಕಾಂಗ್ರೆಸ್ಸಿಗರು ಓಡಾಡ್ತಾ ಇದ್ರಿ, ನಿಮ್ಗೇನಾರ ಜವಾಬ್ದಾರಿ ಇದೆಯಾ? ನಿಮ್ಗೇನಾರ ಕಿವಿ ಹಿಂಡಬೇಕಾ? ಏನು MLAಗಳು ಫೋಟೋ ಹಾಕೊಂಡಿದ್ದೀರಲ್ಲ MLAಗಳೇ, ನಿಮ್ಗೇನಾರು ಜವಾಬ್ದಾರಿ ಇದೆಯಾ? ನೀವೇನಾರು ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಇದನ್ನ ನಿಮಗೆ ಎಚ್ಚರಿಕೆ ಕೊಡ್ತಾ, ಏನು ಈ ತಿಂಗಳು ಏನಿದೆ, ನಾವು ಆಗಸ್ಟ್ ತಿಂಗಳವರೆಗ ನೋಡ್ತೀವಿ ನೀವೇನಾರು ಇದನ್ನ ಮುಂದುವರಿಸ್ತೀರಾ ಅಂತೇಳಿ. ಇಲ್ಲದೆ ಇದ್ದ ಪಕ್ಷದಲ್ಲಿ ನಾವೇ ಮುಖ್ಯಮಂತ್ರಿ ಜೊತೆ ಮಾತಾಡಿ ಇದೊಂದು ಮಾತುಕತೆ ಕೂರುವಂತ ಕೆಲಸಕ್ಕೆ ಅಣಿ ಮಾಡುವಂತ ಜವಾಬ್ದಾರಿಯನ್ನ ರೈತ ಸಂಘ ನಾವು ನಿರ್ವಹಿಸ್ತೇವೆ. ಹಾಗಾಗಿ ಬಂಧುಗಳೇ, ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಜನ ನಾವೇ ಏನಿದೀವಿ, ಕರ್ನಾಟಕದ ನಾನಾ ಭಾಗಗಳಿಂದ ಬಂದಿದ್ದೀವಿ. ಈ ಸಭೆಯನ್ನ ಮಾಡ್ಲಿಕ್ಕೆ ಕಾಂಗ್ರೆಸ್ನವರು BJP ಅವ್ರಿಗೆ ವಹಿಸಿದ್ರೆ ಅದೆಷ್ಟು ಲಕ್ಷ ಖರ್ಚು ಮಾಡಬೇಕಾಗಿತ್ತೋ ಗೊತ್ತಿಲ್ಲ. ಆದ್ರೆ ಎಲ್ಲರೂ ಕೂಡ ವಾಲಂಟಿಯರ್ಸ್. ನನ್ನ ಚಳವಳಿ, ನಾನು ಬಹುಸಂಖ್ಯಾತರ ರೈತರಿಗೆ ಪರವಾಗಿ ನ್ಯಾಯಕ್ಕೋಸ್ಕರ ಒತ್ತಾಯ ಮಾಡಲಿಕ್ಕೆ ನಾನು ಈ ಚಳವಳಿಯಲ್ಲಿ ಭಾಗವಹಿಸಿದ್ದೀನಿ ಅಂತ ಹೇಳಿ ತಮ್ಮ ಏನು ಒಕ್ಕಲ್ತನದಲ್ಲಿ ದುಡಿದಂತ 4 ಕಾಸನ್ನ ಈ ಚಳವಳಿಗೂ ಕೂಡ ಖರ್ಚು ಮಾಡಿಕೊಂಡು ಈ ಚಳವಳಿಯನ್ನ ಮುಂದುವರಿಸ್ತಾ ಇದ್ದೀರಿ. ತಾವು ದೂರದ ಊರುಗಳಿಂದ ಬಂದಿದ್ದೀರಿ, ಸುತ್ತಮುತ್ತ ಹಳ್ಳಿಗಳಿಂದ ಬಂದಿದ್ದೀರಿ. ನಿಮ್ಮ ಎಲ್ಲರನ್ನೂ ಕೂಡ ತುಂಬಾ ಗೌರವದಿಂದ ಈ ಸಂದರ್ಭದಲ್ಲಿ ನಿಮ್ಗೆಲ್ರಿಗೂ ಕೂಡ ನನ್ನ ನಮನವನ್ನ ಹೇಳ್ತೇನೆ. ಯಾಕಂದ್ರೆ ನೀವ್ಯಾರು ಕೂಡ
ಯಾರ್ದೋ ಬಿರಿಯಾನಿ ಕೊಡಿಸ್ತಾರೆ ಅಂತನೂ ಬಂದಿಲ್ಲ, ಯಾರ್ದೋ ಬಸ್ ಹತ್ತಿ ಯಾರ್ದೋ ರೈಲ್ ಹತ್ತಿ 500,000 ರೂಪಾಯಿಗೂ ಕೂಡ ತಾವು ಬಂದವರಲ್ಲ. ಹಾಗಾಗಿ ಪ್ರಾಮಾಣಿಕವಾದ ಹೋರಾಟದಲ್ಲಿ ತಾವೆಲ್ಲ ಭಾಗವಹಿಸಿದ್ದಕ್ಕೆ ತಮ್ಗೆಲ್ಲರಿಗೂ ಧನ್ಯವಾದವನ್ನ ಹೇಳ್ತಾ, ಮತ್ತೆ ಮಳೆ ಪ್ರಾರಂಭ ಆಗೋದಕ್ಕೆ ಮುಂಚೆ ಏನಾದ್ರು ಊಟದ ವ್ಯವಸ್ಥೆ ಓಕೆ, ಇಲ್ಲೇ ಬಾಜುದಲ್ಲಿ ಅನ್ನಪೂರ್ಣೇಶ್ವರಿ